ಇನ್ನು ದಾವಣಗೆರೆಯಲ್ಲಿ ಕುಖ್ಯಾತ ಕಕ್ರಾಳ್ ಗ್ಯಾಂಗ್ ಮೇಲೆ ದಾಳಿಯಾಗಿದೆ. ಕಕ್ರಾಳ್ ದರೋಡೆ ಗ್ಯಾಂಗ್ ಮತ್ತೆ ಪೊಲೀಸರ ನಡುವೆ ಘರ್ಷಣೆ ಕೂಡ ನಡೆದಿದೆ. ದರೋಡೆಕೋರ ಗುಡುಕಾಲಿಯ ಕಾಲಿಗೆ ಖಾಕಿ ಗುಂಡೇಟು ಹೊಡೆದಿದೆ. ಕಾನ್ಸ್ಟೇಬಲ್ ಮೇಲೆ ದರೋಡೆಕೋರರಿಂದ ಮಚ್ಚಿನ ದಾಳಿಯಾಗಿದೆ. ಹೊನ್ನಾಳಿ ತಾಲೂಕಿನ ಅರಬಘಟ್ಟ ಕ್ರಾಸ್ ಬಳಿ ನಡೆದಿರುವಂತ ಘಟನೆ ಇದು. 2 ಕಾರ್ನಲ್ಲಿ ಬಂದಿರ್ತಾರೆ 7 ಜನ ದರೋಡೆಕೋರರ ಗ್ಯಾಂಗ್. ಅದರಲ್ಲಿ 4 ಬಂಧಿಸಿದ್ದಾರೆ. 3 ಜನ ದರೋಡೆಕೋರರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಒಟ್ಟು 7 ಜನ ಇದ್ರು, ಕಾರ್ನಲ್ಲಿ ಬಂದಿರ್ತಾರೆ. ಪೊಲೀಸರು ಅಟ್ಯಾಕ್ ಮಾಡಿದಾಗ ಅದರಲ್ಲಿ 4 ಬಂಧಿಸ್ತಾರೆ. ಬಟ್ 3 ಪ್ರತಿದಾಳಿಯನ್ನ ಮಾಡಿ ಅಲ್ಲಿಂದ ಓಡ್ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಗುಂಡೇಟು ಆರೋಪಿಯ ಕಾಲಿಗೆ ತಗುಲಿರೋದು ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ನಾವೀಗ ಹೊನ್ನಾಳಿ ತಾಲೂಕಿನ ಅರಬಘಟ್ಟ ಗ್ರಾಮದ ಖಾಲಿ ಜಮೀನು ಇರ್ತಾ ಇದ್ವು. ನನ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ಹೊನ್ನಾಳಿಯಿಂದ ಏನು ನ್ಯಾಮತಿ, ಸವಳಂಗ, ನ್ಯಾಮತಿ ಹೋಗಿ ಹೀಗೆ ಶಿಕಾರಿಪುರ ಹೋಗ್ತಕ್ಕಂಥ ರಾಜ್ಯ ಹೆದ್ದಾರಿ ಇದು. ರಾಜ್ಯ ಹೆದ್ದಾರಿಯಲ್ಲಿ ಅವರು ಬರ್ತಕ್ಕಂಥ ಏನು ಪೊಲೀಸರು ಇಲ್ಲಿ ಅರಬಘಟ್ಟ ಕ್ರಾಸ್ ಬಳಿ ಒಂದು ಅವರಿಗೆ ಅಡ್ಡಗಟ್ಟಿದಾಗ ಅವರು ಈ ಒಂದು ರಸ್ತೆಯನ್ನು ಹಿಡ್ಕೊಂಡು ಈ ಕಡೆ ಇದು ಸೊರಟೂರು ಕಡೆ ಹೋಗ್ತಕ್ಕಂಥ ರಸ್ತೆ ಹೇಗಾದರೂ ಮಾಡಿ ಪಾರ ಆಗಬೇಕಂತಕ್ಕಂಥ ಸೊರಟೂರು ಕಡೆ ರಸ್ತೆಗೆ ಅವ್ರಿಗೆ ಏನು ಟರ್ನ್ ಆಗ್ತಾರೆ. ಆ ಟರ್ನ್ ಆದ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿ ಅಡ್ಡಗಟ್ಟಿ ಅವ್ರನ್ನ ತಡೆದ ಹಿನ್ನೆಲೆಯಲ್ಲಿ ಇದೇ ರಸ್ತೆಯಲ್ಲಿ ಅವರು ಏನು ವಾಹನಗಳು ನಿಲ್ಲಿಸಿರ್ತಕ್ಕಂಥದ್ದು. ವಾಹನ ನಿಲ್ಲಿಸಿ ಅವರು ಮತ್ತೇನು ಪರಾರಿ ಆಗಲಿಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಪೊಲೀಸರು ಅದಕ್ಕೊಂದೇನು ಸಾಕ್ಷಿಗಳ ನಾಶ ಆಗದಂತೆ ಒಂದು ಇಟ್ಟಿರ್ತಕ್ಕಂಥದ್ದು ಒಂದು ಮಚ್ಚನ್ನು ನೋಡ್ತಾ ಇರ್ಬೋದು ನೀವು. ಈ ಮಚ್ಚು ಕೂಡ ಅವ್ರದ್ದೇ ಆದಂಥ ಇದೇ ಮಚ್ಚಿನಿಂದ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆದಂಥ ಆನಂದ್ ಅವ್ರ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಒಂದು ಫೈರಿಂಗ್ ಆದಂಥ 2 ಗುಂಡುಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಕಾಣ್ತಾ ಇದ್ದೀವಿ, ಈ ಮಣ್ಣಿನಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಒಟ್ಟು 7 ಜನರ ಇದು ಗ್ಯಾಂಗ್ ಬಂದಿತ್ತು 2 ಕಾರುಗಳಲ್ಲಿ. ಇವರನ್ನು ಮೊದಲೇ ಇವರು ದಾವಣಗೆರೆ ಜಿಲ್ಲೆ ಪ್ರವೇಶ ಮಾಡಿದ್ದು SBI ಬ್ಯಾಂಕಿನ ಒಂದು ದರೋಡೆ ಆಗಿದೆ. ಆ ಪ್ರಕರಣದಲ್ಲಿ ತನಿಖೆಗಾಗಿ ಉತ್ತರ ಪ್ರದೇಶಕ್ಕೆ ದಾವಣಗೆರೆ ಪೊಲೀಸರು ಹೋದಾಗ ಅಲ್ಲಿ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೊಂದು ಗ್ಯಾಂಗು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದು. ಈ ಗ್ಯಾಂಗ್ನ ಚಲನವಲನವನ್ನು ಪರಿಶೀಲನೆ ಮಾಡಲಾಗಿ ಇವರು ದಾವಣಗೆರೆ ಜಿಲ್ಲೆಯನ್ನು ಪ್ರವೇಶ ಮಾಡ್ತಿದ್ದಾರೆ ಎಂಬತಕ್ಕಂಥ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಅವರು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ರು. ಈ ಬಂದ ತಕ್ಷಣ ಅವರು ಚಳಗೇರಿ ಗೇಟ್ನಿಂದ ಏನು ರಾಷ್ಟ್ರೀಯ ಹೆದ್ದಾರಿ 48 ಇದೆ, 48ರ ಚಳಗೇರಿ ಗೇಟ್ನಿಂದ ಅವರು ರೈಟ್ನಲ್ಲಿ ಬಂದು ಈ ಕಡೆ ಹೊನ್ನಾಳಿ ತಾಲೂಕನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು. ಆಗ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಅರಬಘಟ್ಟ ಕ್ರಾಸ್ನಲ್ಲಿ ಮತ್ತು ಹೊನ್ನಾಳಿ ಮತ್ತು ನ್ಯಾಮತಿ ಪೊಲೀಸರು ಇವರನ್ನ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಅಟ್ಯಾಕ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ನಾನು ಮುಂದೆ ಇರ್ತಕ್ಕಂಥ ಈ ರಸ್ತೆಯಲ್ಲಿ ಇರ್ತಕ್ಕಂಥ ಏನು ಜಮೀನಿನಲ್ಲಿ ಕೂಡ ಅವರಿಗೆ ಪೊಲೀಸರಿಗೆ ಅವ್ರಿಗೂ ಕೂಡ ಒಂದು ಘರ್ಷಣೆ ಆಗಿರ್ತಕ್ಕಂಥದ್ದು. ಘರ್ಷಣೆ ವೇಳೆಯಲ್ಲಿ ಅಂದರೆ ಗುಂಡು ಕೂಡ ಪರಸ್ಪರ ಗುಂಡುಗಳನ್ನು ಹಾರಿಸಿರ್ತಕ್ಕಂಥದ್ದು. ಏನು ನ್ಯಾಮತಿಯ ಪೊಲೀಸ್ ಠಾಣೆಯ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ರವಿ ಅವರು ಒಂದು ಫೈರಿಂಗ್ ಮಾಡಿದ ಹಿನ್ನೆಲೆಯಲ್ಲಿ ಆರೋಪಿ ಓರ್ವನಿಗೆ ಒಂದು ಕಾಲಿಗೆ ಪೆಟ್ಟಾಗಿರ್ತಕ್ಕಂಥದ್ದು. ಅದೇ ವೇಳೆ ಮಚ್ಚಿನಿಂದ ಅವ್ರ ಬಳಿ ಇರ್ತಕ್ಕಂಥ ಮಚ್ಚಿನಿಂದ ಆನಂದ್ ಎಂಬತಕ್ಕಂಥ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೇಲೂ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಬೇರೆ ಬೇರೆ ಬ್ಯಾಂಕ್ಗಳಲ್ಲೂ ಕೂಡ ದರೋಡೆ ಮಾಡಲಿಕ್ಕೆ ಒಂದು ಪ್ಲಾನಿಂಗ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ರೆ ಎಂಬತಕ್ಕಂಥ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಿದೆ ಅಂತ ಹೇಳಬೇಕು. ಅರಬಘಟ್ಟದಿಂದ ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. ಇನ್ನು 2 ಕಾರ್ಗಳಲ್ಲಿ ಬಂದಿರ್ತಾರೆ ದರೋಡೆಕೋರರು. UP ನೋಂದಣಿಯ 2 ಕಾರ್ಗಳಲ್ಲಿ ಬಂದಿದ್ರು. ಚಳಗೆರೆ ಟೋಲ್ ಗೇಟ್ನಿಂದ ಹೊನ್ನಾಳಿಗೆ ಬರ್ತಿದ್ರು. ಖಚಿತ ಮಾಹಿತಿಯ ಮೇರೆಗೆ ಅರಬಘಟ್ಟ ಕ್ರಾಸ್ ಬಳಿ ಅವರನ್ನ ತಡೆದಿದ್ದಾರೆ ಪೊಲೀಸರು. ಆಗ ಪೊಲೀಸರ ಮೇಲೇನೆ ದಾಳಿ ಮಾಡಿದಾಗ ಫೈರಿಂಗ್ ಮಾಡಲಾಗಿದೆ. ಗುಡುಕಾಲಿಯ ಎಂಬ ಆರೋಪಿ ಕಾಲಿಗೆ ಗುಂಡೇಟನ್ನ ಹೊಡೆಯಲಾಗಿದೆ. 3 ದರೋಡೆಕೋರರು ಪರಾರಿಯಾಗಿದ್ದಾರೆ. 4 ಬಂಧನ ಆಗಿದೆ ಅಂತ SP ಉಮಾ ಪ್ರಶಾಂತ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು